Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು LBA ಬೇಸ್ಡ್ 8ನೇ ತರಗತಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಅಂದರೆ SA1 ಅನ್ನ 2025 SA1 ಎಕ್ಸಾಮಿನೇಷನ್ 2025. ಸೊ ಇದು ಸಂಪೂರ್ಣವಾಗಿ LBA ಬೇಸ್ಡ್ ಇರುತ್ತೆ ಹಾಗೂ ಈಗಾಗಲೇ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಸೂಚಿಸಿರುವಂತೆ 40 ಮಾರ್ಕ್ಸ್ಗಳನ್ನು ನಾವು ಲಿಖಿತ ರೂಪದಲ್ಲಿ ತೆಗೆದುಕೊಳ್ಬೇಕು ಹಾಗೂ 10 ಮಾರ್ಕ್ಸನ್ನು ಮೌಖಿಕ ರೂಪದಲ್ಲಿ ತೆಗೆದುಕೊಳ್ಬೇಕಾಗಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ನಾವು 40 ಅಂಕಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಹಾಗೂ ಬ್ಲೂ ಪ್ರಿಂಟ್ ಅನ್ನು ಕೂಡ ನೋಡ್ತಾ ಸಾಗೋಣ. ಸೊ हमने यहाँ पर निर्धारित ಪಠ್ಯಕ್ರಮ ಯಾವೆಲ್ಲ ಪಠ್ಯಕ್ರಮವನ್ನು ತೆಗೆದುಕೊಂಡಿದ್ದೀವಿ ಎನ್ನುವುದಾದರೆ ಗದ್ಯ ಭಾಗದಿಂದ ಮಿರ್ಚ್ ಮಸಾಲ, ಮೇರಾ ದೇಶ್ ಮೇರಿ ಮಾँ, ಮಹಾತ್ಮ ಗಾಂಧಿ, ಸಮಾಚಾರ ಪತ್ರಿಕೆ ಆತ್ಮಕಥಾ, छुट्टी पत्र, मोबाइल का बोलबाला. ಈ ತರ ಪದ್ಯ ಭಾಗದಿಂದ ನೋಡಿದರೆ ಪ್ರಾರ್ಥನಾ, ಶಿಕ್ಷಾ, ಬಂದರ್ಬಾಟ್. ರಚನಾ ಭಾಗದಿಂದ ಅನುವಾದ, ಗದ್ಯಾಂಶ ಹಾಗೂ ಪತ್ರವನ್ನು ತೆಗೆದುಕೊಂಡಿದ್ವಿ ಹಾಗೂ ವ್ಯಾಕರಣದ ಒಂದಿಷ್ಟು ಭಾಗಗಳನ್ನು ತೆಗೆದುಕೊಂಡಿದ್ವಿ. ಸೊ ಇದು ಸಿಲೆಬಸ್ಗೆ ಸಂಬಂಧಿಸಿದಂತೆ. ಇನ್ನು ಬ್ಲೂ ಪ್ರಿಂಟ್ ಅನ್ನ ನೋಡುವುದಾದರೆ ಜಕೇರ್ ಅಕಾಡೆಮಿ LBA ಬೇಸ್ಡ್ 8th SA1 ಎಕ್ಸಾಮ್ ಬ್ಲೂ ಪ್ರಿಂಟ್ 2025 ವಿಷಯ है ಹಿಂದಿ. ಅಂಕಗಳು 40. ಇಲ್ಲಿ ವಿಷಯ ವಸ್ತುವನ್ನ ನೋಡುವುದಾದರೆ ಸ್ಮರಣ, ಸಮಜ್ನ, ಅಭಿವ್ಯಕ್ತಿ ಹಾಗೂ ರಸಗ್ರಹಣ ಎನ್ನುವಂಥದ್ದನ್ನು ತೆಗೆದುಕೊಳ್ತೀವಿ. ವಸ್ತುನಿಷ್ಠ ಪ್ರಶ್ನೆಗಳು, ಅತಿ ಲಘು ಉತ್ತರ, ಲಘು ಉತ್ತರ, ಲಘು ಉತ್ತರ 3 ಅಂಕಗಳಿಗಾಗಿ, ದೀರ್ಘ ಉತ್ತರ, ಹೀಗೆ ಸಂಪೂರ್ಣವಾಗಿ ತಾವು ನೋಡ್ತಾ ಸಾಗಿ. ಮಿರ್ಚ್ ಮಸಾಲದಿಂದ 2 ಅಂಕಗಳನ್ನು ತೆಗೆದುಕೊಂಡಿದ್ವಿ. ಮೇರಾ ದೇಶ್ ಮೇರಿ ಮಾದಿಂದ 3 ಅಂಕಗಳನ್ನು ತೆಗೆದುಕೊಂಡಿದ್ವಿ. ಮಹಾತ್ಮ ಗಾಂಧಿ ಪ್ರತಿಯೊಂದು ಪಾಠದಿಂದ ಎಷ್ಟೆಲ್ಲ ಅಂಕಗಳನ್ನು ತೆಗೆದುಕೊಂಡಿದ್ವಿ ಎನ್ನುವುದರ ಬಗ್ಗೆ ಬ್ಲೂ ಪ್ರಿಂಟ್ ಅಲ್ಲಿ ಕೊಡಲಾಗಿದೆ. ಉಳಿದಂತೆ ವಿಡಿಯೋವನ್ನ ಕೊನೆಯದಾಗಿ ವೀಕ್ಷಿಸಿ. ಅಲ್ಲಿ ನಿಮಗೆ PDF ಅನ್ನು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಕೂಡ ಹೇಳ್ತಾ ಸಾಕ್ತೀನಿ. ಸೊ ಜೊತೆಗೆ ಮತ್ತೆ ಕಠಿಣತೆಯ ಡಿಫಿಕಲ್ಟಿ ಲೆವೆಲ್ ಅನ್ನು ನೋಡಿದರೆ ಸರಳ 12 ಅಂಕ ಕೇಳಿದ್ವಿ, 30% ಇದೆ. ಸಾಮಾನ್ಯಕ್ಕೆ 20 ಅಂಕ 50% ಕಠಿಣಕ್ಕೆ 8 ಅಂಕಗಳು ಕೊಟ್ಟಿದ್ದೀವಿ, 20%. ಅದೇ ತರ ಪ್ರಶ್ನೆಗಳ ಪ್ರಕಾರ ನೋಡಿದರೆ ಬಹುವಿಕಲ್ಪೀಯ ಪ್ರಶ್ನೆಗಳು 4 ಪ್ರಶ್ನೆಗಳ ಸಂಖ್ಯೆ 4 ಅಂಕ 10%, ಅನುರೂಪ್ತ ಪ್ರಶ್ನೆಗಳ ಸಂಖ್ಯೆ 2 ಅಂಕ 2 5%, ಲಘು ಉತ್ತರ 1 ಅಂಕಕ್ಕಾಗಿ 4 ಪ್ರಶ್ನೆ 4 ಅಂಕಗಳು ಒಟ್ಟು 10%, ಲಘು ಉತ್ತರ 2 ಅಂಕಗಳಿಗಾಗಿ 5 ಪ್ರಶ್ನೆ ಕೊಟ್ಟಿದ್ದೀವಿ, 10 ಅಂಕಗಳು ಬರ್ತಾವೆ 25%, ಲಘು ಉತ್ತರ 3 ಅಂಕಗಳಿಗಾಗಿ 4 ಪ್ರಶ್ನೆ 12 ಅಂಕ ಒಟ್ಟು 30%, ದೀರ್ಘ ಉತ್ತರ 4 ಅಂಕಗಳಿಗಾಗಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ವಿ 8 ಅಂಕಗಳು ಹಾಗೂ ಒಟ್ಟು ನಮಗೆ ಇಲ್ಲಿ 20% ಬರುತ್ತೆ. ಎಲ್ಲ ಬ್ಲೂ ಪ್ರಿಂಟ್ನ ತಗೊಂಡು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ವಿಷಯ ವಸ್ತುಗಳ ಗದ್ಯದಿಂದ ಎಷ್ಟು, ಪದ್ಯದಿಂದ ಎಷ್ಟು, ಪೂರಕ ವಾಚನ, ವ್ಯಾಕರಣ ಹಾಗೂ ರಚನಾ ಭಾಗ, ಸೊ ಎಲ್ಲವನ್ನು ಕೂಡ ತಾವುಗಳು PDF ರೂಪದಲ್ಲಿ ಡೌನ್ಲೋಡ್ ಅನ್ನು ಮಾಡ್ಕೊಳ್ಳಬಹುದು. ಸೊ ಇದಾಗಿತ್ತು ಬ್ಲೂ ಪ್ರಿಂಟ್. ಇನ್ನು ನಾವು ಪ್ರಶ್ನೆ ಪತ್ರಿಕೆ ಸಾಗೋಣ. LBA ಬೇಸ್ಡ್ ಪ್ರಶ್ನೆ ಪತ್ರಿಕೆ ಇದು ಇರಲಿದೆ 8ನೇ ತರಗತಿಗೆ 8th SA1 एग्जामिनेशन 2025 और हमारा विषय है थर्ड लैंग्वेज हिंदी, तृतीय भाषा हिंदी. समय है 2.5 घंटे इरತ್ತೆ. कुल अंक है 40. मुख्य प्रश्न 1 देखेंगे. निम्नलिखित प्रश्नों के लिए 4 विकल्प सुझाए गए हैं. इनमें से सर्वाधिक उचित विकल्प चुनकर उसके क्रमाಕ್ಷರ ಸಹಿತ ಪೂರ್ಣ कीजिए. ಅಂದ್ರೆ ಇವೆಲ್ಲವೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳು, MCQ ಅಂತ ಕರಿತೀವಿ. ಒಟ್ಟಿಗಾಗಿ 4 ಪ್ರಶ್ನೆಗಳನ್ನು ಕೇಳಿದ್ವಿ, ಪ್ರತಿಯೊಂದಕ್ಕೆ 1 ಅಂಕ. ಎಲ್ಲವೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ವ್ಯಾಕರಣಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆಗಳು ಇರ್ತವೆ. ವ್ಯಾಕರಣ से संबंधित प्रश्न रहते हैं और LBA आधारित हैं. ಪ್ರಶ್ನೆ 1 ನೋಡೋದಾದ್ರೆ ಲಿಖನಾ ಶಬ್ದ का प्रथम प्रेरणार्थक शब्द है. लिखना शब्दದ ಪ್ರಥಮ ಪ್ರೇರಣಾರ್ಥಕ ಶಬ್ದವನ್ನು ಬರೀಬೇಕಾಗಿದೆ. और आपके ऑप्शंस हैं. ऑप्शन अ लिखाना, ऑप्शन बी लिखावट, ऑप्शन सी है लिखवाना और ऑप्शन डी है लेखन. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ತಾವುಗಳು ಬರೀಬೇಕು. ಪ್ರಶ್ನೆ 2 देखेंगे. ವಿಶ್ವಾಸ ಶಬ್ದ का ವಿಲೋಮ ರೂಪ है. ವಿಶ್ವಾಸ ಶಬ್ದದ ವಿಲೋಮ ರೂಪವನ್ನು ಬರೀಬೇಕು. ವಿಲೋಮ ಅಂದ್ರೆ ವಿರುದ್ಧ ಪದ ಅಂತ ಕರಿತೀವಿ. ವಿರುದ್ಧ ಪದ. क्या ऑप्शंस हैं. ऑप्शन अ अनविश्वास, ऑप्शन बी अविश्वास, ऑप्शन सी है बेविश्वास और ऑप्शन डी है निविश्वास ಎನ್ನುವಂಥದ್ದನ್ನು ಕೊಟ್ಟಿದ್ದೀವಿ. ಸರಿಯಾಗಿರುವಂತಹ ಉತ್ತರವನ್ನು ತಾವುಗಳು ಬರೀಬೇಕು. ಪ್ರಶ್ನೆ 3 है. ವಾಣಿ का अन्य वचन रूप है. ವಾಣಿ ಶಬ್ದದ ಅನ್ಯ ವಚನ ಅಂದ್ರೆ ಇದು ಏಕವಚನ ಆಗಿದ್ರೆ ಬಹುವಚನ ಬರೀಬೇಕು, ಬಹುವಚನ ಆಗಿದ್ರೆ ಏಕವಚನ. ಸೊ ಇಲ್ಲಿ ವಾಣಿ ಎನ್ನುವಂಥದ್ದು ಏಕವಚನ ಶಬ್ದ ಆಗಿದೆ. ಇದರ ಬಹುವಚನ ರೂಪವನ್ನ ತಾವುಗಳು ಬರೀಬೇಕಾಗಿರುವಂಥದ್ದು. और आपके ऑप्शन ನಿಮ್ಮ ಆಯ್ಕೆಗಳು ಹೀಗಿವೆ. ऑप्शन अ ವಾಣಿ, ऑप्शन बी ವಾಣಿಯ, ऑप्शन सी ಬಾನಿ और ऑप्शन डी है वचन. ಇದರಲ್ಲಿ ಬಹುವಚನ ರೂಪವನ್ನು ತಾವುಗಳು ಬರೀಬೇಕಾಗಿರುವಂಥದ್ದು. ಪ್ರಶ್ನೆ 4 है. ಮಾಲ್ಕಿನ್ ಶಬ್ದ का अन्य लिंग शब्द है. अन्य लिंग ಅಂದ್ರೆ ಇದ ಮಾಲ್ಕಿನ್ ಎನ್ನುವಂಥ ಶಬ್ದ ಪುಲ್ಲಿಂಗ ಇದ್ರೆ ಸ್ತ್ರೀಲಿಂಗ ಬರೀಬೇಕು, ಸ್ತ್ರೀಲಿಂಗ ಇದ್ರೆ ಪುಲ್ಲಿಂಗ ಬರೀಬೇಕು. ಸೊ ಇಲ್ಲಿ ಮಾಲ್ಕಿನ್ ಎನ್ನುವಂಥದ್ದು ಸ್ತ್ರೀಲಿಂಗ ಶಬ್ದ. ಸೊ ಇವಾಗ ನಾವು ಬರೀಬೇಕಾಗಿರುವಂಥದ್ದು ಪುಲ್ಲಿಂಗ ಶಬ್ದವನ್ನ ಬರೀಬೇಕಾಗಿರುವಂಥದ್ದು ಮಾಲ್ಕಿನ್ ಶಬ್ದದ್ದು. ऑप्शन ए है मालिक, ऑप्शन बी है मालक, ऑप्शन सी है माली और ऑप्शन डी है माल ಎನ್ನುವಂಥದ್ದು. मुख्य प्रश्न 2 देखेंगे. निम्नलिखित प्रथम 2
सूचित संबंधों के अनुरूप तीसरे शब्द से संबंधित शब्द लिखिए. 2 ಪ್ರಶ್ನೆಗಳು ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಿಗಾಗಿ 2 ಅಂಕಗಳು ಬರ್ತವೆ. ಇಲ್ಲಿ ತಾವು ಏನ್ ಮಾಡ್ಬೇಕಂದ್ರೆ ಮೊದಲ 2 ಪದಗಳ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದವನ್ನ ಬರೀಬೇಕಾಗಿರುವಂತದ್ದು. ಪ್ರಶ್ನೆ 5 है ड्राइंग रूम के कोने में टेलीफोन, दादी के बक्से में. ಡ್ರಾಯಿಂಗ್ ರೂಮ್ ಅಂದ್ರೆ ಹಾಲ್ನಲ್ಲಿ ಏನಿತ್ತು, ಟೆಲಿಫೋನ್ ಇತ್ತು. ಅದೇ ತರ ಅಜ್ಜಿಯ ಪೆಟ್ಟಿಗೆಯಲ್ಲಿ ಏನಿತ್ತು ಎನ್ನುವಂಥದ್ದನ್ನ ಬರಿಬೇಕಾಗಿರುವಂಥದ್ದು. ಛ ಹೆ ಬಂದರ್ ತರಾಜು ಲಯ. ಮಂಗ ಏನ್ ತರ್ತದೆ, ತಕ್ಕಡಿಯನ್ನ ತರ್ತದೆ. ಬಿಲ್ಲಿ ಡ್ಯಾಶ್ ಡ್ಯಾಶ್, ಬೆಕ್ಕು ಏನನ್ನ ತರ್ತದೆ, ಅದನ್ನ ತಾವು ಇಲ್ಲಿ ಬರಿಬೇಕು. ಪ್ರಶ್ನೆ ಹೇ 3 ನಿಮ್ಲಿಖಿತ ಪ್ರಶ್ನೋं के उत्तर एक एक वाक्य में लिखिए. ಒಟ್ಟು 4 ಪ್ರಶ್ನೆಗಳು, ಇಲ್ಲಿನೂ ಕೂಡ 4 ಅಂಕಗಳು ಬರ್ತವೆ. ಪ್ರಶ್ನೆ 7 है ಮುರಳಿ ने गाना कैसे सीखा. ಮುರಳಿಯು ಹಾಡನ್ನ ಹಾಡುವುದನ್ನ ಹೇಗೆ ಕಲಿತಿದ್ದಾನೆ. ಪ್ರಶ್ನೆ 8 है ಸುಧಾ ಕಿತ್ನೆ ದಿನೋं की छुट्टी मांग रही है. ಸುಧಾ ಎನ್ನುವಳು ಎಷ್ಟು ದಿನದ ರಜೆಯನ್ನು ಬೇಡುತ್ತಿದ್ದಾಳೆ. ಪ್ರಶ್ನೆ 9 है ಭಾರತ್ ಪರ್ ದುಶ್ಮನೋं ने ಕಬ್ ಆಕ್ರಮಣ ಕಿಯಾ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಭಾರತದ ಮೇಲೆ ಶತ್ರುಗಳು ಯಾವಾಗ ಆಕ್ರಮಣವನ್ನು ಮಾಡ್ತಾರೆ. ಪ್ರಶ್ನೆ 10 है किसके मुखड़े पर धूल जमी हुई है. ಯಾರ ಮುಖದ ಮೇಲೆ ಧೂಳು ಜಮಾಯಿಸಿ ಬಿಟ್ಟಿದೆ ಎನ್ನುವಂಥದ್ದನ್ನು ಬರೀಬೇಕು. मुख्य प्रश्न है 4 निम्नलिखित प्रश्नों के उत्तर 2 या 3 वाक्यों में लिखिए. 4 प्रश्न पूछे जाएंगे, प्रत्येक के लिए 2 अंक. कुल मिलाकर 8 अंक आपको आएंगे. 8 ಅಂಕಗಳು ಇಲ್ಲಿಂದ ಬರ್ತವೆ. ಪ್ರಶ್ನೆ 11ನ್ನ ನೋಡಿದರೆ ಶಾಮ್ ತಕ್ ಗಾಂವ್ ಮೇ ಕೌನ್ ಸಿ ಖಬರ್ ಫೈಲ್ ಗಯಿ. ಸಾಯಂಕಾಲದವರೆಗೆ ಊರಿನಲ್ಲಿ ಯಾವ ಸುದ್ದಿ ಹಬ್ಬಿ ಬಿಟ್ಟಿತ್ತು ಎನ್ನುವಂಥದ್ದನ್ನ ಬರೀಬೇಕು. प्रश्न 12 है युद्ध भूमि को जाते पुत्र के सिर पर हाथ रखकर माँ ने क्या आशीर्वाद दिया. ಯುದ್ಧ ಭೂಮಿಗೆ ತೆರಳುತ್ತಿರುವಂತಹ ಪುತ್ರನ ತಲೆಯ ಮೇಲೆ ಕೈಯನ್ನಿಟ್ಟು ತಾಯಿ ಏನನ್ನ ಆಶೀರ್ವದಿಸ್ತಾಳೆ ಎನ್ನುವಂಥದ್ದನ್ನ ಬರೀಬೇಕು. ಪ್ರಶ್ನೆ 13 है पानी कैसे बरसता है, नदियां कैसे बहती हैं. ನೀರು ಹೇಗೆ ಸುರಿಯುತ್ತದೆ ಹಾಗೂ ನದಿಗಳು ಹೇಗೆ ಹರಿತವೆ ಎನ್ನುವಂಥದ್ದನ್ನ ಬರೀಬೇಕು. ಪ್ರಶ್ನೆ 14 है पेड़ पौधे अन्य प्राणियों की तरह क्या करते हैं. ಸೊ ಇದು ನಿಮ್ಮ ಪೂರಕ ವಾಚನದಿಂದ, ಇದರಿಂದ ಪೂರಕ ಅಧ್ಯಯನ ಏನು ಕೊಟ್ಟಿದ್ದಾರಲ್ಲ ಪುಸ್ತಕದಲ್ಲಿ, ಅಲ್ಲಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ವಿ. ಗಿಡ ಮರಗಳು ಅನ್ಯ ಪ್ರಾಣಿಗಳಂತೆ ಏನೇನ್ ಮಾಡ್ತವೆ ಎನ್ನುವಂಥದ್ದನ್ನ ಬರಿಬೇಕಾಗಿರುವಂಥದ್ದು. ಇದು ಪೂರಕ ವಾಚನದಿಂದ, ಇದನ್ನ ನೆನಪಿಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. प्रश्न 5 है निम्नलिखित प्रश्नों के उत्तर 3 या 4 वाक्यों में लिखिए. कुल मिलाकर 4 प्रश्न है, 3 अंकों के लिए और 12 अंक यहाँ से आते हैं. 4 ಪ್ರಶ್ನೆಗಳಿದಾವೆ, 3 ಅಂಕಗಳಿಗಾಗಿ ಒಟ್ಟು 12 ಅಂಕಗಳು ಇಲ್ಲಿಂದ ಬರ್ತವೆ. प्रश्न 15 है ಗಾಂಧೀಜಿ की ಸತ್ಯಪ್ರಿಯತಾ कहाँ से शुरू हुई कैसे. ಗಾಂಧೀಜಿಯವರ ಸತ್ಯಪ್ರಿಯತೆ ಎಲ್ಲಿಂದ ಪ್ರಾರಂಭವಾಯಿತು ಮತ್ತು ಹೇಗೆ ಎನ್ನುವುದನ್ನು ಬರೀಬೇಕು. प्रश्न 16 है समाचार पत्र में कौन कौन से विषय होते हैं. ಸಮಾಚಾರ ಪತ್ರದಲ್ಲಿ ಯಾವೆಲ್ಲ ವಿಷಯಗಳಿರ್ತವೆ ಅದರ ಬಗ್ಗೆ ಬರೀಬೇಕು. ಪ್ರಶ್ನೆ 17 है ಕವಿತಾ का भावार्थ अपने शब्दों में लिखिए. ಕೆಳಗೆ ಕೊಟ್ಟಿರುವಂತ ಈ ಒಂದು ಕವಿತೆಯ ಭಾವಾರ್ಥವನ್ನು ಬರೀಬೇಕಾಗಿರುವಂತದ್ದು. ಕವಿತೆ ಹೀಗಿದೆ, ಬಂದರ್ನೆ देखा यह झगड़ा, ले तराजू वहाँ आड़ा, बोला झगड़ा ठीक नहीं है, बांट के खाना बात सही है. ಅತ್ಯಂತ ಸರಳವಾಗಿದೆ, ಈಸಿಯಾಗಿ ಬರೀಬಹುದು ಇದನ್ನು. ಪ್ರಶ್ನೆ 18 है ಗದ್ಯಾಂಶ का अनुवाद कन्नड़ या अंग्रेजी में कीजिए. ಈ ಒಂದು ಗದ್ಯಾಂಶದ ಅನುವಾದವನ್ನ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಮಾಡಬೇಕಾಗಿರುವಂತದ್ದು. महात्मा गांधी त्याग और तपस्या की मूर्ति थे. बालक मोहनदास करमचंद गांधी शर्मीले स्वभाव के थे. हमें सच्चाई का पालन करना चाहिए. ಸೊ ಇಲ್ಲಿ ಸಚ್ಚಾಯಿ ಅಂತದನ್ನು ಸ್ವಲ್ಪ ಮಿಸ್ಟೇಕ್ ಆಗಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಸಚ್ಚಾಯಿ ಕಾ ಪಾಲನ್ ಕರ್ನಾ ಚಾಹಿಯೆ. ಸೊ ಇದರ ಒಂದು ಅನುವಾದವನ್ನ ಕನ್ನಡದಲ್ಲಿ ಆದರೂ ಮಾಡಿ ಅಥವಾ ಇಂಗ್ಲಿಷ್ ಮಾಧ್ಯಮದವರಾದರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಅದನ್ನ ಮಾಡಬೇಕಾಗಿರುವಂಥದ್ದು. ಪ್ರಶ್ನೆ 6 है निम्नलिखित प्रश्नों के उत्तर 5-6 ವಾಕ್ಯೋं में लिखिए. 5-6 ವಾಕ್ಯದಲ್ಲಿ ಉತ್ತರಿಸಿ. ಒಂದು ಪ್ರಶ್ನೆಯನ್ನ ಇಲ್ಲಿ ಕೊಟ್ಟಿದ್ವಿ 4 ಅಂಕಗಳಿಗಾಗಿ. ಆ ಪ್ರಶ್ನೆ ಏನಿದೆ ಅಂದ್ರೆ ಪ್ರಶ್ನೆ 19 है निम्नलिखित कवितांश पूर्ण कीजिए. ಕವಿತೆಯನ್ನ ಪೂರ್ಣ ಮಾಡಬೇಕಾಗಿರೋದು, ಕೊಟ್ಟಿರುವಂತ ಕವಿತೆಯನ್ನ ಪೂರ್ಣ ಮಾಡಬೇಕು. ಮಿಲ್ಕರ್ ಡ್ಯಾಶ್ 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 ತುರತ್ ಉಠಾ ಎನ್ನುವಂಥದ್ದು ಪ್ರಾರ್ಥನಾ ಪದ್ಯ ಭಾಗವನ್ನ ಕೊಟ್ಟಿದ್ವಿ. ಸೊ ಅದನ್ನ ತಾವುಗಳು ಪೂರ್ಣವನ್ನ ಮಾಡಬೇಕು. ಪ್ರಶ್ನೆ 7 है गद्यांश को ध्यानपूर्वक पढ़कर निम्नलिखित प्रश्नों के उत्तर लिखिए. 2 ಅಂಕೋं के लिए यह ಪ್ರಶ್ನೆ ಪೂछेगा. ಕೆಳಗಡೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ವಿ. ಸೊ ಅದನ್ನು ಓದಿಕೊಂಡು ತಾವುಗಳು ಕೆಳಗೆ ಕೊಟ್ಟಿರುವಂತ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಪ್ಯಾಸೇಜ್ ಹೇಗಿದೆ. प्रश्न 20 है मकर संक्रांति प्रतिवर्ष जनवरी के महीने में पूरे भारत विशेष रूप से दक्षिण भारत में मनाया जाता है. संक्रांति को फसल की कटाई का त्योहार भी माना जाता है. इस त्योहार को घर में सुख संपत्ति के संकेत के रूप में मनाया जाता है. ಸೊ ಇದನ್ನ ಮೊದಲಿಗೆ ಓದ್ಕೊಳ್ಬೇಕು ನೀವು. ನಂತರ ಇಲ್ಲಿ ಕೆಳಗಡೆ ಕೊಟ್ಟಿರುವಂತ 2 ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಪ್ರಶ್ನೆ 1 ಏನಿದೆ, ಮಕರ ಸಂಕ್ರಾಂತಿ ಕೋ ಕಿಸ್ ಮಹೀನೆ ಮೇ ಮನಾಯಾ ಜಾತಾ है. ಯಾವ ತಿಂಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ, ಇಲ್ಲಿಯ ಮೇಲ್ಗಡೆ ಉತ್ತರ ಇರ್ತದೆ. ಪ್ರಶ್ನೆ ಕ है मकर संक्रांति को और कौन से नाम से जाना जाता है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಮಕರ ಸಂಕ್ರಾಂತಿಯನ್ನ ಮತ್ತೆ ಅದಕ್ಕೆ ಇರುವಂತ ಇನ್ನೊಂದು ಹೆಸರು ಏನು ಎನ್ನುವಂಥದ್ದನ್ನ ಕೇಳಲಾಗಿದೆ. ಪ್ರಶ್ನೆ 8 है निम्नलिखित ವಿಷಯ के बारे में ಪತ್ರ ಲಿಖಿ. ಕೆಳಗಡೆ ಕೊಟ್ಟಿರುವಂತಹ ವಿಷಯದ ಬಗ್ಗೆ ಪತ್ರವನ್ನ ಬರೀರಿ ಅಂತ ಒಂದು ಪತ್ರವನ್ನು ಕೊಡಲಾಗಿದೆ. ಒಟ್ಟು 4 ಅಂಕಗಳಿಗೆ ಕೊಡಲಾಗಿದೆ. अपनी बहन की शादी के कारण
3 दिन की छुट्टी मांगते हुए अपने ಪ್ರಧಾನ ಅಧ್ಯಾಪಕ को एक ಪತ್ರ लिखी ಅನ್ನುವಂಥದ್ದು ಪತ್ರವನ್ನು ಕೊಟ್ಟಿದ್ದೀವಿ. ಸೊ ನಿಮಗೇನು ಕೂಡ ಪಾಠದಲ್ಲಿದೆ. ಎಷ್ಟು ಬರುತ್ತೆ ಅಂದರೆ 4 ಅಂಕಗಳು ನಿಮಗೆ ಸಿಗ್ತವೆ. ಸೊ ಇದಾಗಿತ್ತು LBA ಬೇಸ್ಡ್ ಒಂದು ಕ್ವೆಶ್ಚನ್ ಪೇಪರ್ ವಿತ್ ಬ್ಲೂ ಪ್ರಿಂಟ್. ಸೊ ಇದರ ಒಂದು PDF ನಿಮಗೆ ಬೇಕಿದ್ರೆ ಒಂದು ಮಿನಿಮಮ್ ಅಮೌಂಟನ್ನು ಪೇ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ತಗೊಳ್ಳೋದನ್ನು ಡೌನ್ಲೋಡನ್ನು ಕೂಡ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಗೆಳೆಯರ ಜೊತೆಗೆ, ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ತಪ್ಪದೆ ಹಂಚಿಕೊಳ್ಳಿ. ಹಾಗೂ 10 ಅಂಕಗಳ ಒಂದು ಮೌಖಿಕ ಪರೀಕ್ಷೆ ನಿಮ್ಮ ಶಾಲೆಯಲ್ಲಿ ತೆಗೆದುಕೊಳ್ತಾರೆ. ಇದಾಗಿತ್ತು 40 ಅಂಕದ ಒಂದು ಲಿಖಿತ ಪರೀಕ್ಷೆ LBA ಬೇಸ್ಡ್. ಅಕಾಡೆಮಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿರ್ತಕ್ಕಂಥ ಹೈಪ್ ಬಟನನ್ನು ಮರೆಯದೆ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.